ಅಲ್ಲಿ ನೋಡು, ಅಕ್ಕ ಬರ್ತಿದ್ದಾರೆ. ಚೆನ್ನಾಗಿದೆಯೇನಕ್ಕ? ನಾನ್ ಚೆನ್ನಾಗೇ ಇದ್ದೀನಿ. ನೀನೇನಿಲ್ಲಿದ್ಯಾ? ಅಕ್ಕ, ಕೈಲಾಶ್ ಮದುವೆಗೆ ಅಂತ ಬಂದು. ಬಾಯಿ ತಡಬಡಿಸ್ತಾ ಇದೆ ಅಂದ್ರೆ ಸಂಸಾರ ಇಲ್ಲೇ ಠಿಕಾಣಿ ಹೂಡಿದೆ ಅನ್ಸುತ್ತೆ. ಅಕ್ಕ, ನೀನ್ ಬರ್ತೀಯ ಅಂತ ಶಕುಂತಲಾ ಹೇಳಿದ್ಲು. ನಿನ್ ಜೊತೆಲೇ ಇದ್ದು ನಿನ್ನ ಚೆನ್ನಾಗಿ ನೋಡ್ಕೊಳಕ್ ಹೇಳಿದ್ಲು. ಯಾರಿ ವಯ್ಯಾರಿ? ನಿನ್ನ ಹೆಂಡ್ತಿನಾ? ಹೌದಕ್ಕ. ಅನ್ಕೊಂಡೆ. ನೀನೇನು ಹೀಗ್ ನಿಂತ್ಕೊಂಡ್ಬಿಟ್ಟೆ? ಬಂದವ್ರನ್ನ ಮಾತಾಡ್ಸ್ಬೇಕು ಅನ್ನೋದು ಗೊತ್ತಿಲ್ವಾ? ಇಲ್ಲ ಅಂದ್ರೆ ನಮಸ್ಕಾರ ಹೇಳೋ ಸಂಸ್ಕಾರನೂ ಇಲ್ವಾ ನಿನ್ಗೆ? ನಮಸ್ಕಾರ ಅದ್ಕೆ. ಸರಿ, ಕಾರಲ್ಲಿ ಲಗೇಜ್ ಇದೆ, ಹೋಗ್ ತಗೊಂಡ್ ಬಾ. ಏನ್ರಿ ಇದು? ಹಾಗಲ್ವೇ, ಅವ್ರು ಇರೋದೇ ಹಾಗೆ. ಛೇ, ದೊಡ್ಡಮ್ಮ, ದೊಡ್ಡಮ್ಮ, ರಾಧಿಕಾ ನನ್ನ ಹೆಂಡತಿ. ರಾಧಿಕಾ ನಮ್ಮ ದೊಡ್ಡಮ್ಮ ರಾಜೇಶ್ವರಿ ದೇವಿ. ಅಮ್ಮ ಹೇಳಿದ್ದು ಇವ್ರ ಬಗ್ಗೆನೆ. ಅವ್ರ ಹೊಟ್ಟೆಲಿ ಹುಟ್ಟದೇ ಇದ್ರು ನನ್ನ ಬೆಳೆಸಿರೋ ಅಮ್ಮ. ತಾಳಿನ ಯಾಕೆ ಹಿಡ್ಕೊಂಡಿದ್ದೀನಿ ಅಂತ ಅರ್ಥ ಆಗ್ಲಿಲ್ವಾ ನಿನ್ಗೆ? ನನ್ನ ಮುದ್ದಿನ ಮಗ ಕೈಲಾಶ್ ಪ್ರಾಣಾಪಾಯದಿಂದ ಆಚೆ ಬಂದಿದ್ದಾನೆ ಅಂದ್ರೆ ಈ ತಾಳಿ ಎಷ್ಟು ಗಟ್ಟಿಯಾಗಿದೆ ಅಂತ ನೋಡ್ದೆ.
ಇವಾಗ ಹೇಗಿದ್ಯಾ ಕಂದ? ಏನು ತೊಂದರೆ ಇಲ್ವಲ್ಲ? ನಿನಗೆ ಹೀಗಾಗಿದೆ ಅಂತ ಗೊತ್ತಾಗ್ತಿದ್ದಂಗೆ ನಿನ್ನ ಎತ್ತಾಡ್ಸಿರೋ ಮಮಕಾರ ಎಳ್ಕೊಂಡ್ ಬಂದ್ಬಿಡ್ತು. ಇವಾಗ ನಿನ್ನ ನೋಡಿದ್ಮೇಲೆ ನನ್ನ ಎದೆ ಬಡಿತ ಸುಧಾರಿಸ್ತು. ಡಾಕ್ಟರ್ ಏನಂತ ಹೇಳಿದ್ರು ಕಂದ? ಏನು ತೊಂದರೆ ಇಲ್ಲ ದೊಡ್ಡಮ್ಮ, ಸ್ವಲ್ಪ ದಿನ ರೆಸ್ಟ್ ತಗೊಳಕ್ ಹೇಳಿದ್ದಾರೆ. ನನ್ನ ಮಗನ್ಗಿಂತ ಸ್ಥಿತಿ ತಂದಿದ್ಯಾರು? ಪೊಲೀಸ್ ಕೇಸ್ ಹಾಕದ್ರಾ? ಇಲ್ಲ ದೊಡ್ಡತ್ತೆ. ಇಲ್ವಾ? ಯಾಕೆ? ಯಾಕಷ್ಟು ನಿರ್ಲಕ್ಷ್ಯ? ನನ್ನ ಮಗನ್ನ ಸಾಯಿಸಕ್ ಬಂದವ್ರನ್ನ ಹೇಗ್ ಬಿಟ್ರಿ? ಯಾಕೆ ಬಿಟ್ರಿ? ದೊಡ್ಡಮ್ಮ, ಆ ವಿಷಯನ ಬಿಡಿ ದೊಡ್ಡಮ್ಮ. ಬನ್ನಿ ಕೂತ್ಕೊಳ್ಳಿ. ದೊಡ್ಡಮ್ಮ, ಚಿಕ್ಕವನಿದ್ದಾಗ ನಿಮ್ಮನ್ನು ನೋಡಿದ್ರು ನಿಮ್ಮ ಮುಖ ಹಾಗೇ ನೆನಪಿದೆ ದೊಡ್ಡಮ್ಮ. ನೀವು ಬರ್ತೀರಾ ಅಂತ, ನಿಮ್ಮನ್ನು ನೋಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಎತ್ತಿ ಮುದ್ದಾಡಿದ್ದನ್ನ ನೆನ್ಸ್ಕೊಂಡಾಗ ಪ್ರತಿ ಕ್ಷಣ ಬರ್ಬೇಕು ಅಂದ್ಕೊಂಡ್ರು. ನಿನ್ನ ತಾಯಿ ಮೇಲಿರೋ ಕೋಪ ನನ್ನನ್ನ ಇಲ್ಲಿಗೆ ಬರ್ದ ಹಾಕಿ ತಡಿತಾ ಇತ್ತು ಕಂದ. ಚಿಕ್ಕ ವಯಸ್ಸಿನ ನಿನ್ನ ನೆನಪುಗಳು ಇವತ್ತು ನನ್ನ ಕಣ್ಮುಂದೆನೇ ಇದೆ ಕಂದ. ದೊಡ್ಡಮ್ಮ, ನೀವು ತುಂಬಾ ದೂರದಿಂದ ಬಂದಿದ್ದೀರಾ. ಫ್ರೆಶ್ ಅಪ್ ಆಗಿ ರೆಸ್ಟ್ ತಗೊಳ್ಳಿ. ರಾಧಿಕಾ, ದೊಡ್ಡಮ್ಮನ್ನ ಚೆನ್ನಾಗಿ ನೋಡ್ಕೋ. ದೊಡ್ಡತ್ತೆ, ಹುಷಾರು ಕಂದ. ರೆಸ್ಟ್ ತಗೋ. ನಾನೀಗ್ಲೇ ಬರ್ತೀನಿ. ರಾಧಿಕಾ, ರಾಧಿಕಾ. ಹೇಳಿ ದೊಡ್ಡತ್ತೆ, ಏನ್ ವಿಷಯ? ನೀವು ಪ್ರೀತಿಸಿ ಮದ್ವೆ ಆಗಿದ್ದ? ಇಲ್ಲ ಶಕುಂತಲಾನೇ ಸಂಬಂಧ ನೋಡಿ ಮದ್ವೆ ಮಾಡಿದ್ದ? ಮನೆಯವ್ರು ನೋಡಿರೋ ಸಂಬಂಧನೇ ದೊಡ್ಡತ್ತೆ. ಮದ್ವೆಗ್ ಮುಂಚೆ ಮಗನ ಜವಾಬ್ದಾರಿ ಎಲ್ಲ ತಂದೆ ತಾಯಿದೆ ಅನ್ನೋದು ಸಹಜನೇ. ಆದ್ರೆ ಮದುವೆ ಆದ್ಮೇಲೆ ಜವಾಬ್ದಾರಿ ಎಲ್ಲ ಹೆಂಡ್ತಿದು. ಅವನು ಖುಷಿಯಾಗಿದ್ರು, ನೋವಲ್ಲಿದ್ರು, ನಕ್ರು, ಅತ್ರು, ಎಲ್ಲ ಏನೇ ಮಾಡಿದ್ರು ಅದಕ್ಕೆ ಕಾರಣ ಹೆಂಡ್ತಿನೇ. ಜೋಪಾನ್ವಾಗಿ ಕಾಪಾಡ್ಕೋಬೇಕು. ಇವ್ರೇನ್ರಿ ಲೆಕ್ಚರ್ ಕೊಡ್ತಿದ್ದಾರೆ? ನೀನ್ ಹೇಳಿದ್ ಕೇಳಿಸ್ಕೊಂಡ್ರೆ ಚೆನ್ನಾಗಿ ಬಾರಿಸ್ತಾರೆ. ಹಾ, ನಿಂತ್ಕೋ ಸುಮ್ನೆ.
ನೋಡು ರಾಧಿಕಾ, ನನ್ನ ಕಂದ ಮುಂಚಿನ ತರಾನೇ ಯಾವಾಗ್ಲೂ ನಗ್ನಗ್ತಾನೆ ಇರ್ಬೇಕು. ಹಾಗೆ ನೀನ್ ನೋಡ್ಕೋಬೇಕು. ನನಗೂ ಶಕುಂತಲಾಗೂ ಆಗ್ಬರಲ್ಲ. ಇನ್ಯಾವತ್ತೂ ಈ ಮನೆ ಹೊಸಲು ತುಳಿಬಾರ್ದು ಅನ್ಕೊಂಡಿದ್ದೆ. ಆದ್ರೆ ನನ್ನ ಮಗನಿಗೆ ಹೀಗಾಯ್ತು ಅಂತ ಗೊತ್ತಾಗ್ತಿದ್ದ ಹಾಗೆ ಮನಸ್ಸು ತಡೀಲಿಲ್ಲ, ಬಂದ್ಬಿಟ್ಟೆ. ಹಾಗಲ್ಲ ದೊಡ್ಡತ್ತೆ, ನಮ್ಮ ಅತ್ತೆ ನಿಮ್ ಬಗ್ಗೆ ತುಂಬಾ ಹೊಗಳಿ ಮಾತಾಡಿದ್ದಾರೆ. ನೀನು ನನ್ನ ನೋಡ್ಕೊಳ್ಳೋ ಥರನೇ ಅಕ್ಕನ್ನು ನೋಡ್ಕೊ ಅಂತ ಹೇಳಿದ್ರು. ಹೇಳ್ಬೇಕಾದ್ದೆ, ಹೇಳ್ಬೇಕು. ಇಲ್ಲ ಅಂದ್ರೆ ನನಗ್ ಫೋನ್ ಮಾಡಿದ್ರೆ ನಾನೇನಂತೀನೋ ಅಂತ ನಿನಗ್ ಫೋನ್ ಮಾಡಿದಾಳೆ. ನಮ್ಮಿಬ್ರಿಗೂ ಒಬ್ರನ್ನ ಕಂಡ್ರೆ ಒಬ್ರಿಗಾಗ್ದೇ ಇದ್ರು ನನ್ನ ಮಗನ್ಗೋಸ್ಕರ ಮಾತ್ರ ಬಂದಿದ್ದೀನಿ. ಸರಿ, ತಗೋ ಇದನ್ನ, ನೀನ್ ಹೋಗು. ನೀನೇನು ಏನಾದ್ರೂ ಕೆಲ್ಸ ಮಾಡ್ತಿದ್ಯಾ ಇಲ್ಲ ಬಿಟ್ಟಿ ತಿನ್ಕೊಂಡು ಓಡಾಡ್ಕೊಂಡಿದ್ಯಾ? ಅದು ಅಕ್ಕ, ಖಾಲಿಯಾಗೆ ಬಿದ್ದಿದ್ಯಾ ಅನ್ನೋ. ಗಂಡು ಮಕ್ಕಳು ಖಾಲಿಯಾಗಿದ್ರೆ ನನಗಿಷ್ಟ ಆಗಲ್ಲ. ನಾಳೆಯಿಂದ ಬೆಳಗ್ಗೆನೆ ಕಾರ್ ತೊಳಿ, ತರಕಾರಿ ತಗೊಂಡ್ ಬಾ. ಸರಿ ಅಕ್ಕ. ನೀನೇನು ತುಂಬಾ ವಯ್ಯಾರವಾಗಿ ರೆಡಿಯಾಗಿದ್ಯಾ? ಹಾಕಿರೋ ಲಿಪ್ಸ್ಟಿಕ್ ಏನು, ಡಿಸೈನರ್ ಸೀರೆ ಉಟ್ಟಿರೋದೇನೋ, ಮಾರಮ್ಮನ್ ಥರ ಕೂದ್ಲು ಬಿಟ್ಟಿರೋದೇನೋ, ಏನು ಓದ್ಕೊಂಡಿದ್ಯಾ? ಅದು ಹೆಬ್ಬೆಟ್ಟು ಅಂತ ಹೇಳ್ಕೊಳಕ್ಕೆ ಬಾಯ್ ಬರ್ತಿಲ್ವಾ? ಓದಿಲ್ದೇ ಇದ್ರೂ ಹೀಗ್ ಟಿಪ್ ಟಾಪ್ ಆಗಿ ರೆಡಿ ಆಗಕ್ಕೆ ಹೆಬ್ಬೆಟ್ಟು ಅಡ್ಡ ಬರ್ತಿಲ್ಲ ಅಲ್ವಾ? ಮನೆಯಲ್ಲಿ ಶಿಸ್ತಿಂದ ಇರೋದ್ ಕಲಿ. ಅಬ್ಬಾ, ಮನೇಲಿ ಧೂಳೋದ್ರಿ ತುಂಬಾ ದಿನ ಆಯ್ತು ಅನ್ಸುತ್ತೆ. 5 ನಿಮಿಷದಲ್ಲಿ ಎಲ್ಲ ಕ್ಲೀನ್ ಮಾಡಿ. ನಿನ್ನ ಅಜ್ಜಿ, ಅಡ್ಗೆ ಆಯ್ತಾ? ಆಯ್ತು ಕಣೋ. ಅಡಿಗೆ ಬಗ್ಗೆ ನಿನ್ಗೆ ಯಾಕೋ? ಹಾ, ಅದೇ ಪ್ರಿಯಾಗೆ ಲಂಚ್ ಬಾಕ್ಸ್ ಕಟ್ಟೋಣ ಅಂತ. ಏನು? ಪ್ರಿಯಾಗೆ ನೀನ್ ಲಂಚ್ ಬಾಕ್ಸ್ ಕಟ್ತೀಯಾ? ಅಣ್ಣ, ನೀನ್ ಹೇಳ್ತಿರೋದ್ ನಿಜನಾ? ಯಾಕೆ ಪ್ರಿಯಾಗೋಸ್ಕರ ನಾನು ಲಂಚ್ ಬಾಕ್ಸ್ ಕಟ್ಬಾರ್ದಾ? ಅಜ್ಜಮ್ಮ, ನಾನ್ ನರ್ಸರಿಗೆ ಹೋಗ್ಬರ್ತೀನಿ. ನಿಂತ್ಕೊಳ್ಳೆ. ನಿನ್ ಗಂಡ ನಿನ್ಗೋಸ್ಕರ ಪ್ರೀತಿಯಿಂದ ಲಂಚ್ ಬಾಕ್ಸ್ ಕಟ್ಕೊಂಡ್ ಬರಕ್ ಹೋಗಿದ್ದಾನೆ. ತರ್ತಾನೆ, ಸ್ವಲ್ಪ ಇರು. ಏನಂದ್ರಿ? ಪತಿರಾಯರು ನಂಗೋಸ್ಕರ ಲಂಚ್ ಬಾಕ್ಸ್ ಕಟ್ಟದ? ನಂಬಕ್ಕೆ ಆಗ್ತಿಲ್ಲ ಅಜ್ಜಮ್ಮ. ತಪ್ಪೇನಿದೆ ಪ್ರಿಯಾ? ಗಂಡ ಹೆಂಡತಿ ಅಂದ್ಮೇಲೆ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಬೇಕಲ್ವಾ? ಏನೋ ಯಾವತ್ತು ಮಾಡದೇ ಇರೋವನು ಇವತ್ ಮಾಡ್ತಿದ್ಯಾ ಅಂದ್ರೆ ಏನೋ ಒಂದ್ ಕಾರಣ ಇರ್ಲೇಬೇಕು. ಇದೊಳ್ಳೆ ಚೆನ್ನಾಗಿದೆಯಲ್ಲ, ಕಾರಣನೂ ಇಲ್ಲ ಏನೂ ಇಲ್ಲ. ನನ್ನ ಹೆಂಡತಿ ಮೇಲೆ ಪ್ರೀತಿ ತೋರಿಸೋದು ತಪ್ಪಾ?
ಹಾ ಪ್ರಿಯಾ, ನೀನೇನು ವರಿ ಮಾಡಬೇಡ. ತಗೋ ಲಂಚ್ ಬಾಕ್ಸ್. ಅಲ್ಲ ಅಜ್ಜಿ, ಪ್ರಿಯಾಗ್ ಬರೀ ವೆಜ್ ಕರಿನೇ ಮಾಡ್ಬಿಟ್ಟಿದ್ಯಲ್ಲ. ಚಿಕನ್ನು, ಮಟನ್ನು, ಫಿಶೋ ಮಾಡೋದಲ್ವಾ? ಪತಿರಾಯ್ರೆ, ಏನೋ ಮಿಸ್ ಹೊಡಿತಿದ್ಯಲ್ಲ. ಪ್ರಿಯಾ, ಏನಕ್ಕೆ ನನ್ನ ಪ್ರೀತಿನ ಡೌಟ್ ಪಡ್ತಿದ್ಯಾ? ಮಿಸ್ಸು ಇಲ್ಲ, ಏನೂ ಇಲ್ಲ. ಸರಿ, ನೀನು ಹೊರಡು. ಸಾಯಂಕಾಲ ಬೇಗ ಮನೆಗೆ ಬಂದ್ಬಿಡು. ಸರಿ. ಪ್ರಿಯಾ, ನಾನು ಡ್ರಾಪ್ ಮಾಡ್ಲಾ ಇಲ್ಲ ಗಾಡಿಲೇ ಹೋಗ್ತೀಯಾ? ಗಾಡಿನಲ್ಲೇ ಹೋಗ್ತೀನಿ. ಓ ಸರಿ. ಪ್ರಿಯಾ, ಬಾಯ್. ಬಾಯ್ ಬಾಯ್. ಪತಿರಾಯ್ರೆ. ಲೋ ಮೊಮ್ಮಗನೆ, ಮತ್ತೆ ಏನ್ ಪ್ಲಾನ್ ಮಾಡಿದ್ಯಾ? ಹಾ, ಸ್ವಲ್ಪ ಹೊತ್ತಲ್ಲಿ ನಿಮಗೆ ಗೊತ್ತಾಗುತ್ತೆ. ಅದ್ಕೆಮ್ಮ ವಾಟರ್ ತಗೊಳ್ಳಿ. ವಾಟರ್? ಫಿಲ್ಟರ್ ನೀರು ತಗೊಳ್ಳಿ. ಫಿಲ್ಟರ್ ನೀರು? ನಾದ್ನಿ ಅಂದ್ರೆ ಮಗಳ್ ಥರಾನೇ ಅಲ್ವಾ? ಕಾಲೊತ್ತಮ್ಮ. ಏನ್ ಹಾಗೆ ನೋಡ್ತಿದ್ಯಾ? ನಿನಗೆ ಹೇಳ್ತಿರೋದು, ಕಾಲೊತ್ತು, ತಪ್ಪೇನೂ ಇಲ್ಲ. ದೊಡ್ಡತ್ತೆ, ಕಾಫಿ. ಚಿಕ್ಕಮ್ಮ, ನೀವೇ ತೇಳಿ, ನಾನು ಕಾಲೊತ್ತುತ್ತೀನಿ. ಅತಿವಿನಯಂ ಧೂರ್ತಲಕ್ಷಣಂ. ಏನು ಕಾಫಿ ಕೊಟ್ಟು ಕಾಲೊತ್ತಿ ನನ್ನ ಬುಟ್ಟಿಗೆ ಹಾಕೋಬೇಕು ಅಂತನಾ? ಅತಿಥಿ ದೇವೋಭವ ಅಂತಾರಲ್ಲ ದೊಡ್ಡತ್ತೆ. ನಮ್ಮ ಅತ್ತೆ ರೂಪದಲ್ಲಿ ಅತಿಥಿಯಾಗಿ ಬಂದಿರೋ ನಿಮಗೆ ಮರ್ಯಾದೆ ಕೊಡೋದು ನನ್ನ ಕರ್ತವ್ಯ. ಅದಲ್ಲದೆ ನಿಮ್ಮನ್ನ ಬುಟ್ಟಿಗೆ ಹಾಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಹಾ, ಮಾತಿಗೆ ಮಾತು ಚೆನ್ನಾಗೇ ಸೇರಿಸ್ತಾ ಇದೆಯಲ್ಲ. ಏನೋದಿದ್ಯಾ? MBBS. MBBS? ಡಾಕ್ಟರ್ ಓದಿದ್ದೀನಿ. ಓಹೋ, ಇದು ಆ ಓದಿಂದ ಬಂದಿರೋ ಕೊಬ್ಬ? ನಡವಳಿಕೆ ಅನ್ನೋದು ವಿದ್ಯೆಯಿಂದ ಅಲ್ಲ ಅತ್ತೆ,
ಬೆಳೆಸಿರೋ ರೀತಿಯಿಂದ ಬರುತ್ತೆ. ಆತ್ಮಗೌರವ ತನ್ನಿಂದ ತಾನೇ ಬರುತ್ತೆ.